ಹಾಯ್ ಹಲೋ ಎವ್ರಿವನ್. ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಿದ್ದೀನಿ. ಊರಿಗೆ ಹೊರಟಿದ್ವಿ ನಾವು, ಜಾತ್ರೆ ಇದೆ ಅಂತ ಅಂದ್ಬಿಟ್ಟು ಮನೆ ದೇವ್ರದ್ದು. ನಂತರ ಹಂಗೆ ದಾರೀಲಿ ಹೋಗ್ತಾ ಮಾವಿನಕಾಯಿ ನೋಡಿದ್ವಿ ಅಂತ ಅಂದ್ಬಿಟ್ಟು, ಸೀಸನ್ ಇದೆಯಲ್ಲ ಹೇಗಿದ್ರು ಅಂದ್ಬಿಟ್ಟು 1 kg ಪರ್ಚೇಸ್ ಮಾಡಿದ್ವಿ. ಹಂಗೆ ಒಂದು ಕಟ್ ಪೀಸ್ ತೊಗೊಂಡ್ವಿ, ಕಾರಲ್ಲಿ ತಿಂತ ಹೋಗ್ಬೋದು ಅಂತ. ನಾನು, ನನ್ನ ಮಗಳು, ನಮ್ಮ ಸ್ಯಾಂಡಿ ಕೂಡ ಬರ್ತಾನೆ. ನಾವು ಹೋದಾಗ ಯೂಶ್ವಲಿ ಊರಿಗೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತೀವಿ. ಅವನು ಬೋರ್ಡಿಂಗ್ ಹಾಕಲ್ಲ ನಾವು. ಸೊ ಹಂಗೆ ಆನ್ ದಿ ವೇ ಹೋಗ್ತಾ ಊಟದ ಟೈಮ್ ಆಗಿತ್ತು ಅಂದ್ಬಿಟ್ಟು ಚಿಕ್ಕನಾಯಕನಹಳ್ಳಿಲಿ ಭೀಮ ಭೋಜನ ಅಂತ ಇದು. ಸೊ ಇಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಇದೊಂಥರ ವಿಲೇಜ್ ಥರ ವ್ಯೂ ಅಲ್ಲಿ ಮಾಡಿದ್ದಾರೆ, ಚೆನ್ನಾಗಿತ್ತು. ಸೊ ರೋಟಿಗೆ ಫಸ್ಟ್ ಟೈಮ್ ನಾನು ನೋಡ್ತಿರೋದು ಲೇಡೀಸ್ ಫಿಂಗರ್ ಗೊಜ್ಜು ಮಾಡಿದ್ದಾರೆ. ಸೊ ಹಾಗೆ ಅಲ್ಲಿಂದ ಊಟ ಮುಗಿಸ್ಕೊಂಡು ಕಾರಲ್ಲಿ ಹೊರಟ್ವಿ. ನನ್ನ ಮಗಳು ಏನೋ ರಿಪೇರಿ ಕೆಲಸ ಮಾಡ್ತಿದ್ಲು ಕಾರಲ್ಲಿ. ಸೊ ನಂತರ ಬಂದೇ ಬಿಡ್ತು ನಮ್ಮೂರು. ಜಾತ್ರೆಗೆ ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟಿದ್ರು, ಇನ್ನೊಂದು 3-4 ದಿವಸ ಇದೆ ಅಂತ ಅಂದ್ಬಿಟ್ಟು. ನಾವು ಮನೆಗೆ ಬಂದಮೇಲೆ ನಮ್ಮ ಪಕ್ಕದ ಮನೆ ಪಾಪು ಜೊತೆ ನನ್ನ ಮಗಳೂ ಆಟ ಆಡ್ತಾಯಿದ್ಲು ಸೈಕಲಲ್ಲಿ, ರೌಂಡ್ಸ್ ಓಡಿಸೋಣ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾವು ಸಂಜೆ ಆಗಿತ್ತು ಅಂತ ಅಂದ್ಬಿಟ್ಟು ಹೊರಗೆ ಹೋಗಿದ್ವಿ ಒಂದು ಸ್ವಲ್ಪ. ಮತ್ತು ಬಂದಮೇಲೆ ನನ್ನ ಮಗಳು ಆಟ ಆಡ್ತಾಯಿದ್ಲು ಮನೇಲಿ ಆರಾಮಾಗಿ. ಮನೆ ವಿಶಾಲವಾಗಿದೆ ಅಂತ ಸುಮ್ಮನೆ ಆಟ ಆಡ್ತಿರ್ತಾಳೆ. ಅವ್ರು ಚಿಕ್ಕಪ್ಪ ಒಂದು ಕಾರ್ ತಂದು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಅದರಲ್ಲಿ ಆಟ ಆಡ್ತಾಯಿದ್ದಾಳೆ. ನಮ್ಮ ಸ್ಯಾಂಡಿಯಲ್ಲಿ ಮಲ್ಕೊಂಡಿದ್ದಾನೆ. ಹಾಗೆ ನಾವು ಟೈಮ್ ಪಾಸ್ ಮಾಡೋಣ ಅಂದ್ಬಿಟ್ಟು ಟಿ ವಿ ನೋಡ್ತಾಯಿದ್ವಿ. ಆಮೇಲೆ ನಾನು ಆರಾಮಾಗಿ ಕೂತಿದ್ದೆ. ಅವ್ರ ಅಜ್ಜಿ ಮತ್ತು ಚಿಕ್ಕಮ್ಮ ಇಬ್ಬರು ಆಟ ಆಡಿಸ್ತಾಯಿದ್ರು ನನ್ನ ಮಗಳನ್ನ. ಹಿಂಗೆ ಇಲ್ಲಿಗೆ ಬಂದಾಗ ಒಂದು ದೊಡ್ಡ ರಿಲ್ಯಾಕ್ಸೇ ಸಿಗುತ್ತೆ. ಇಲ್ಲಿಗೆ ಬಂದಾಗ ಇವರಿಬ್ಬರು ನೋಡ್ಕೊತಿರ್ತಾರೆ ಅವಳನ್ನ, ನಾ ಆರಾಮಾಗಿರ್ಬೋದು. ಆಮೇಲೆ ಅವ್ರ ಅಜ್ಜಿ ಚೇರಲ್ಲಿ ಕೂತ್ಕೊಂಡು ಯೂಶ್ವಲಿ ಈ ಥರ ಯಾವಾಗಲೂ ಆಟ ಆಡಿಸ್ತಾನೇ ಇರ್ತಾರೆ, ರೌಂಡ್ ಓಡಿಸೋ ಥರ. ಅವ್ರ ಅಪ್ಪ ನನ್ನ ಮಗಳು ಆಟ ಆಡ್ತಿದ್ದಾಳೆ ಅಂದ್ಬಿಟ್ಟು ಮನೇಲಿ ಬರೋ ಲೈಟ್ಸ್ ಎಲ್ಲ ಆನ್ ಮಾಡಿದರು, ನೋಡಲಿ ನನ್ನ ಮಗಳು ಆಟ ಆಡ್ತಿದ್ದಾಳೆ ಅಂತ ಅಂದ್ಬಿಟ್ಟು. ಸೊ ನಂತರ ಇನ್ನೇನು ಮಲ್ಗೋ ಟೈಮ್ ಆಯಿತು ಅಂದ್ಬಿಟ್ಟು ನಮ್ಮ ಅತ್ತೆಯವರೆಲ್ಲ ಅಡುಗೆ ಮಾಡಿದರು ಅಂದ್ಬಿಟ್ಟು ಮುದ್ದೆ ಊಟ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.